ಹಲೋ ಫ್ರೆಂಡ್ಸ್, ಈವ್ನಿಂಗ್ ಆಗಿದೆ. ಈವ್ನಿಂಗ್ ಸಮಯದಲ್ಲಿ ಅಲ್ಲಿ ಹೊರಗಡೆ ಒಂದು ಗಣೇಶ ವಿಸರ್ಜನೆ ಪ್ರಯುಕ್ತವಾಗಿ ಹೊರಗಡೆ ಒಂದು ಫಂಕ್ಷನ್ ಇದೆ. ಕಾರಣಕ್ಕೆ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸಾಯಂಕಾಲ ಆದ ಕಾರಣಕ್ಕೆ ಅದಕ್ಕೆ ರೆಡಿಯಾಗಿಬಿಟ್ಟು ಕಸ ಎಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿ ಹೊರಡಬೇಕಂತ ಅಂದ್ಕೊಂಡಿದ್ದೀನಿ. ದೇವ್ರ ಪೂಜೆನೇ ಗೊತ್ತಿಲ್ಲ, ಎಷ್ಟೊಂದು ವರ್ಷ ಆಯ್ತು ದೇವ್ರ ಪೂಜೆನೇ ಮಾಡಿಲ್ಲ. ಬಟ್ ಈ ಜಗಲಿ ಅಂತ ಮಾಡಿದ್ರಂದ್ಮೇಲೆ ನಾನು ದೇವ್ರ ಪೂಜೆ ಮಾಡಲೇಬೇಕಾಯ್ತು ಇವಾಗ. ಹಾಗಾಗಿ ಸಾಯಂಕಾಲ ಸಮಯದಲ್ಲಿ ದೇವ್ರ ಪೂಜೆ ಬೆಳಿಗ್ಗೆ ಮಾಡಿಕೊಂಡು ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಅದು ಫಂಕ್ಷನ್ನು 10 ಗಂಟೆ ಆಗ್ಬೋದು ಮುಗಿಸ್ಲಿಕ್ಕೆ. 10:30 11 ಗಂಟೆ ಆಗುತ್ತೆ ಅಂದ್ಕೊತೀನಿ. ಆ ಫಂಕ್ಷನ್ ನೋಡ್ಕೊಂಬರ್ಬೇಕು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಮೈಂಡ್ ಫ್ರೆಶ್ ಆಗಿ ಇಟ್ಕೊಂಡಾನು ಸ್ವಲ್ಪ, ಅದಕ್ಕೆ ಇರೋ ಅಷ್ಟು ದಿನ ಖುಷಿಯಾಗಿದ್ದು ಹೋಗಬೇಕು ಅಂದ್ಕೊಂಡು ಡಿಸೈಡ್ ಮಾಡಿ. ರಾತ್ರಿ ಬರೋದು ಕಷ್ಟ ಆದರೂ ಇಲ್ಲಿ ಯಾರಾದರೂ ಬರ್ತಾರಲ್ಲ ಅವ್ರ ಜೊತೆಗೆ ಬಂದರೆ ಆಯ್ತು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಫಂಕ್ಷನ್ ಮುಗಿದ ಮೇಲೆ ಬರಬೇಕಂತ ಡಿಸೈಡ್ ಮಾಡಿದ್ದೀನಿ. 10:30 11 ಗಂಟೆ ಆಗ್ಬೋದು. ಸರಿ, ಯಾರಾದರೂ ಬರ್ತಾರೆ ಬಿಟ್ಟು ಹೋಗ್ತಾರೆ ಅಂದ್ಕೊಂಡು ಹೊರಡ್ಬೇಕು. ಇವಾಗ ಟೀ ಕುಡ್ಕೊಂಡು ಹೋಗಬೇಕು. ಬಂದ್ಬಿಟ್ಟು ರಾತ್ರಿ ಎಷ್ಟು 10:30 ಏನೋ ಆಯಿತು ನಾನು ಬಂದಾಗ. ರಾತ್ರಿ 10:30 ಆಯಿತು ಅಲ್ಲಿಂದ ಬಂದಾಗ. 10:30 ಬಂದ್ಬಿಟ್ಟು ಊಟ ಮಾಡ್ಕೊಂಡು ಮಲಗಿದೆ. ಮಾರ್ನಿಂಗು ಡೈರೆಕ್ಟ್ ಎದ್ದಕ್ಕೆ ಮೇಯ್ನಾಗಿ ಹೊರಗಿಂದ ಒಂದು ಕಸ ಅನ್ಕೊತೀನಿ. ಫಸ್ಟ್ನೇದಾಗಿ ಇದೊಂದು ಕಸ ಅಂದ್ಕೊಂಡು ನೆಕ್ಸ್ಟ್ ಒಳಗಿಂದೆಲ್ಲ ಕಸ ಅಂದ್ಕೊತೀನಿ. ಈ ಒಂದು ಚಿಕ್ಕ ಇರುವೆ ಓಡಾಡೋದು ತುಂಬ ಮನಸ್ಸಿಗೆ ನೋವಾಗುತ್ತೆ. ಎಲ್ಲಿ ನನ್ನ ಗಾಳಿ ಬಾಯಿಗೆ ಸಿಗುತ್ತೋ, ಎಲ್ಲಿ ಪ್ರಾಣ ಹೋಗುತ್ತೋ ಅಂತ ಅನಿಸುತ್ತೆ ಆ ಇರುವೆಗಳು. ಸಂಪ್ರದಾಯ ಇದೆಯಲ್ಲ, ಬಿಡೋಕ್ಕಾಗಲ್ಲ. ಹೊಸಲಿ ತೊಳಿಲೇಬೇಕು. ನಾನು ವೀಲ್ಚೇರ್ಲಿಂದ ಹೊಸಲಿ ಸಿಗೋದಿಲ್ಲ. ಹಾಗಾಗಿ ಹಿಂಗೋ ಒದ್ದಾಡಿ ಹೊಸಲಿ ತೊಳಿತಾ ಇರ್ತೀನಿ. ಹಾಗೆ ರಂಗೋಲಿನೂ ಕೂಡ ಹಾಕ್ತಾ ಇರ್ತೀನಿ. ಅದೇ ರಂಗೋಲಿ ಹಾಕಲೇಬೇಕು, ಅದ್ಯಾಕೋ ನೆಮ್ಮದಿ ಅನಿಸುತ್ತೆ. ಇವತ್ತು ಇವ್ರದ್ದು ಮನೆ ವಾರ ಸಂಡೇ, ಇವ್ರ ಮನೆ ದೇವ್ರು. ಹಾಗಾಗಿ ಮನೆ ಕ್ಲೀನ್ ಮಾಡಿಕೊಂಡೆ.